ಈ ಸೂರ್ಯಗ್ರಹಣ, ಚಂದ್ರಗ್ರಹಣ ಇವೆಲ್ಲ ಪ್ರಕೃತಿಯ ಒಂದು ಸಹಜ ಪ್ರಕ್ರಿಯೆಗಳು. ಇದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ಸತ್ಯನೇ. ಗರ್ಭಿಣಿಗೂ ಮತ್ತು ಚಂದ್ರಗ್ರಹಣಕ್ಕೂ ಏನು ಸಂಬಂಧ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಚಂದ್ರ ಮುಖ್ಯವಾಗಿ ಕೆಲಸ ಮಾಡೋದೇ ಮನಸ್ಸಿನ ಮೇಲೆ, ಮನಸ್ಸು ಕಾರಕ ಅಂತ ಹೇಳ್ತೀವಿ. ಮನಸ್ಸು ಉಲ್ಲಾಸಿತಗೊಳ್ಳಲಿಕ್ಕೆ ಅಥವಾ ತುಂಬ ಗೊಂದಲಕ್ಕೀಡಾಗಲಿಕ್ಕೆ, ಒಂಥರ ಡಿಪ್ರೆಸ್ ಆಗಲಿಕ್ಕೆಲ್ಲ ಚಂದ್ರನ ಒಂದು ಪ್ರಭಾವ ತುಂಬ ಪರಿಣಾಮ ಬೀರುತ್ತೆ. ಅಂಥ ಚಂದ್ರನಿಗೆ ರಾಹು ಮತ್ತು ಕೇತುವಿಂದ ಏನು ಗ್ರಹಣಗಳಾದಾಗ ನೆಗೆಟಿವ್ ಎನರ್ಜಿ ಪ್ರಕೃತಿ ತುಂಬ ಹರಡಿರುತ್ತೆ. ಈ ಎನರ್ಜಿ ಗರ್ಭಿಣಿ ಮಹಿಳೆಗೆ ಮತ್ತು ಮಗುಗೆ ತೊಂದರೆ ಆಗಬಾರ್ದು ಅನ್ನೋಂತಹ ಮುಖ್ಯ ಉದ್ದೇಶ. ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ಗರ್ಭಿಣಿಯ ಮನಸ್ಸಾಗಿರ್ಬೋದು, ಶರೀರ ಆಗಿರ್ಬೋದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಈ ನೆಗೆಟಿವ್ ಎನರ್ಜಿ ಅವರಿಗೆ ತುಂಬ ಎಫೆಕ್ಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಮಾತನ್ನು ಹಿರಿಯರು ಹೇಳ್ತಾ ಇದ್ರು. ಆ ಸಮಯದಲ್ಲಿ ಹಾಗಿದೆ ಗರ್ಭಿಣಿಯರು ಏನೇನು ಮಾಡಬಾರ್ದು ಅಂದರೆ ರಸ್ತೆಲಿ ತಿರುಗಾಡೋದು ಮಾಡಬಾರ್ದು. ಆನಂತರ ಮಲ್ಕೊಂಡಿರಬಾರ್ದು. ಜೊತೆಗೆ ಏನಾದರೂ ತಿನ್ನೋದು, ಕುಡಿಯೋದು ಈ ಥರ ಚಟುವಟಿಕೆಗಳನ್ನು ಮಾಡಬಾರ್ದು. ಅದರೊಟ್ಟಿಗೆ ಕೆಲಸನೂ ಕೂಡ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಹಾಗಿದ್ರೆ ಏನು ಮಾಡಬೇಕು ಗರ್ಭಿಣಿ ಮಹಿಳೆಯರು ಅಂತ ಹೇಳಿದರೆ, ಅವ್ರಿಗೆ ಇಷ್ಟವಾದ ಇಷ್ಟ ದೈವದ ಒಂದು ಪ್ರಾರ್ಥನೆ ಆಗಿರ್ಬೋದು, ಮಂತ್ರಪಠನೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಈ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಮಗುವಿಗಾಗಲಿ ನಿಮಗಾಗಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಎಫೆಕ್ಟ್ ಮಾಡೋದಿಲ್ಲ. ಆರೋಗ್ಯವಂತವಾದ ಮಗು ಜನಿಸುತ್ತೆ. ಥ್ಯಾಂಕ್ ಯು.